दुख में पड़ा मन सुख नहीं माया, टकती मरना रखवाला रे। खाता पीता सोता सब दिन, बात ये गफलत खेल रे। 3 रोज गुजराना जीवन का, ये थन माठी मैल रे। रोशन हो शिशनाल जगत पर, देश पिया के लाल रे। ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಮಾಜಿ ಡಿ.ಸಿ. ಮಂಜುನಾಥರ ಮೇಲಿನ ಕೇಸ್ ಮತ್ತೆ ಮುನ್ನೆಲೆಗೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಒಂದು ಗಾದಿ ಮಾತಿದೆ, ಹೋದೆ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಯಿಂದ ಅಂತೇಳಿ. ಹಾಗೆ ಒಂದು 2022ರ ಕೇಸ್ ಇದು. ಗರುಡ ಅವತ್ತಿನಿಂದ ಫಾಲೋಅಪ್ ಮಾಡ್ತಾ ಇದೆ. ಇದು ಡಿ.ಸಿ. ಅಂದರೆ ಮುಂಚೆ ಬೆಂಗಳೂರಿನ ಡಿ.ಸಿ. ಮಂಜುನಾಥರ ಲಂಚ ಪ್ರಕರಣ ಇದು. ಅದು ACB ಅಂದರೆ ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಇತ್ತು. ಈಗೇನು ಲೋಕಾಯುಕ್ತ ಇದೆಯಲ್ಲ, ಮತ್ತೆ ಲೋಕಾಯುಕ್ತ ಬಂದಿದೆ. ಅದರ ಕೊನೆಯ ಕೇಸ್ ಇದು ಅಂತ, ಕೊನೆಯ ರೇಡ್ ಅಂತ ಹೇಳ್ಬೋದು ಇದು. ಇಲ್ಲಿ ನಾನು ಮುಂಚೆ ಧಾರವಾಡದ ಸರ್ವೆ ಇಲಾಖೆಯ ಸರ್ವೆ ಜನ ಸುಖಿನ ಭವಂತು ಅಂತ ಹೇಳಿ 9 ಎಪಿಸೋಡ್ ಧಾರವಾಡದ್ದು ಹುಬ್ಬಳ್ಳಿದ್ದು 2 ಮಾಡಿದಾಗ ಟೋಟಲ್ 11 ಎಪಿಸೋಡನ್ನು ಗರುಡ ಮಾಡಿತ್ತು. ಅದು ಈಗ ಕೂಡ ನೋಡ್ಬೋದು, ಅದ್ಭುತವಾಗಿ ಡೆವಲಪ್ ಆಗಿದೆ, ಸರಿಯಾಗಿದೆ. ಇಲ್ಲಿ ಬೇವಿನಮಡ್ಡಿ ಅಂಥೇಳಿ SDA ಇದ್ದರು. ಇಲ್ಲಿ ಅವರ ಮೇಲೆ ಪಿತೂರಿ ಮಾಡ್ತಾ ಒಂದು 40 ಜನರು ಒಂದಿಷ್ಟು ಸೈನ್ ಮಾಡಿ ಇವರು ಅವ್ರ ಮೇಲೆ ಕೇಸ್ ಮಾಡಿ ಒಂದಿಷ್ಟು ಅಲ್ಲಿ ಆ ಕಾಂಪೌಂಡಿನಲ್ಲಿ ವಾತಾವರಣ ಹದಗೆಟ್ಟು ಹೋಗ್ಬಿಟ್ಟಿತ್ತು. ಹೇಳ್ತಾರಲ್ಲ ಮಯೂರ ಪಿಕ್ಚರ್ನಲ್ಲಿ ಮಾಡ್ತಾರಲ್ಲ, ಹಿಂಗೆ ಕತ್ತಿ ಝಳಸೋದು 40 ಮಂದಿ ಒಬ್ಬರ ವಿರುದ್ಧ. ಕಡೆಗೆ ಅಲ್ಲಿ ಆತನನ್ನು ದಾವಣಗೆರೆಗೆ ಡೆಪ್ಟೇಷನ್ ಅಂತ ಮಾಡ್ತಾರೆ. ಆವಾಗ ಕಮಿಷನರ್ಗೆ ನಾವು ಇದೇನು ಅಂತ ಕೇಳಿದಾಗ ಮಂಜುನಾಥರವರ ಫೋನಿಕ್ ಪರಿಚಯ ನಮಗಾಗಿತ್ತು. ಅವರು ನೀವು ಅಲ್ಲಿ ಹೋಗಿಬಿಡಿ ಅಂತ ಹೇಳಿದ್ದು. ಅಂದರೆ ಇಲ್ಲಿ ಬೇವಿನಮಡ್ಡಿ ಅವರು ನನ್ನೊಂದಿಷ್ಟು ಕೇಳ್ರಿ ಅಂದಾಗ ಕೇಳಲಿಲ್ಲ. ಈಗ ಹೇಳ್ತಾರಲ್ಲ, ನಿನ್ನ ಯಾರ್ಯಾರು ಹೇಳ್ತಾಯಿದ್ರು ಕರ್ಮ ರಿಟರ್ನ್ಸ್ ಅಂಥೇಳಿ. ಅದೇನರ ಇರಲಿ, ಅವರ ಫೋಟೋನ ನೋಡಿದಾಗ ನಮಗನಿಸ್ತು ಗರುಡ ಇವರ ಬಗ್ಗೆ 2022ರಲ್ಲಿ ಒಂದು ಕವರ್ ಮಾಡಿದ್ದಲ್ಲ ಅವಾಗ, ಆ್ಯಂಟಿ ಕರಪ್ಷನ್ನು. ಈಗ 2022ರಿಂದ 2026ವರೆಗೂ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಅಂತಂದರೆ ಬೆನ್ನನ್ನು ನಾವೇ ತಡ್ಕೋಬೇಕು ಅಂತ ಹೇಳ್ತಾರಲ್ಲ. ಈಗ ಹೇಳಬೇಕಲ್ಲ ಏನಾಗಿತ್ತು ಅದು ಅಂತ ಹೇಳಿದಾಗ, ಆ ಸೀಲಿಲಲ್ಲಿ ಧಾರಾವಾಹಿಯಲ್ಲಿ ಹೇಳ್ತಾರಲ್ಲ, ಜೇಡ ಕಟ್ಟಿರೋ ಮೂಲಿ ನೋಡಿ ಅನ್ನಂಗೆ ನಾವು ಅದು ಹೇಳಬೇಕಾಗಿದೆ. ಇದು 18/5/2022 ಬೇಗೂರು ನಿವಾಸಿ ಅಕ್ರಮ್ ಪಾಷಾ ಅಂಥೇಳಿ ಆನೇಕಲ್ ತಾಲೂಕು ಕೊಡ್ಲು ಅಂಥೇಳಿ ಅಲ್ಲಿ ಗ್ರಾಮದ 38 ಎಕರೆ ಜಮೀನು ಒಡೆತನಕ್ಕೆ ಸಂಬಂಧಿಸಿದಂತೆ ಹೇಳ್ತಾರಲ್ಲ, DC ಕೋರ್ಟ್ನಲ್ಲಿ ಒಂದು ವ್ಯಾಜ್ಯ ಬಂದಿತ್ತು. ನಮಗೆ ನಮ್ಮ ಪ್ರಕಾರನ ಆದೇಶ ಮಾಡಿ ಅಂಥೇಳಿ ಒಂದಿಷ್ಟು ಹೇಳಿದಾಗ ಅಲ್ಲಿ ಅವರ PA ಅಂದರೆ ಡೆಪ್ಟಿ ತಹಸೀಲ್ದಾರ್ ಮಹೇಶ್ ಅವರನ್ನು ಅವರು ಭೇಟಿ ಆಗ್ತಾರೆ. ನಂತರ DC ಅವ್ರ ಜೊತೆ ಮಾತಾಡಿದಾಗ ಆ ಮಹೇಶ್ ಅವರು ಒಂದು ಚೀಟಿನಲ್ಲಿ 15 ಅಂತ ಬರೆದಿರ್ತಾರಂತೆ. ಇದು ಎಲ್ಲ ನಾನು ಹೇಳ್ತಾ ಇರೋದಲ್ಲ, ಇಲ್ಲಿ ಆ್ಯಂಟಿ ಕರಪ್ಷನ್ನಲ್ಲಿ ಈಗ ಲೋಕಾಯುಕ್ತಿಗೆ ಅದು ಕೇಸ್ ಮುನ್ನೆಲೆಗೆ ಬಂದಿದೆ. ಅವರು ಉಲ್ಲೇಖ ಮಾಡಿದ್ದು 15 ಅಂತ ಬರೆದಾಗ 5ಕ್ಕೆ ಮುಗೀತು. ಅಲ್ಲಿ ಕೊಡುವಾಗ ಚೇತನ್ ಅಂಥೇಳಿ ಒಬ್ಬ ಔಟ್ಸೋರ್ಸ್ ಕಡೆ ಅಲ್ಲಿ ಇಸ್ಕಳಿ ಅಲ್ಲಿ ಅಂತ ಹೇಳಿರ್ತಾರೆ ಮಹೇಶ್ ಅವರು ರೆಡ್ ಹ್ಯಾಂಡ್ ಆಗ್ತಾರೆ. ನಂತರ 21/5/2022ಕ್ಕೆ ಅಂದರೆ 18/5ಕ್ಕೆ ಬಂದಾಗ ಡೀಲ್ ಆಗ್ತದೆ. 21/5/2022ಕ್ಕೆ ರೈಡ್ ಆಗ್ತದೆ. ರೈಡ್ನಲ್ಲಿ ಚೇತನ್, ಮಹೇಶ್ ಹಾಗೆ 3 ಆರೋಪ ಆಗ್ತಾರೆ ಮಂಜುನಾಥ್ ಅವರು. ಇಲ್ಲಿ ಬೆಂಗಳೂರು DC ಆಗಿರ್ತಾರೆ ಅವಾಗ, ಅಲ್ಲಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತದೆ. ಹೇಳ್ತಾರಲ್ಲ, ಒಂದು ಅಪವಾದ ಬಂದಾಗ ಟ್ರಾನ್ಸ್ಫರ್ ಆಗ್ತದೆ. ZPCO ಇರ್ತಾರೆ ಸಂಗಪ್ಪ ಅಂಥೇಳಿ, ಅಲ್ಲಿ DC ಆಗ್ತಾರೆ. ಈ DC ಅವ್ರನ್ನ ಇಲ್ಲಿ ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಡೈರೆಕ್ಟರ್ ಅಂಥೇಳಿ ಅವ್ರನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ DSP ಅಲ್ಲಿ ACB ಅವರು, ಈಗ ಲೋಕಾಯುಕ್ತ ಬಸವರಾಜ್ ಮಗ್ದೂಮ್ ಅಂಥೇಳಿ. ಹಾಗೆ ಅವಾಗ ACB ಆ್ಯಂಟಿ ಕರಪ್ಷನ್ ಬ್ಯೂರೋ ADGP ಆಗಿರ್ತಾರೆ ಸೀಮಂತ್ ಕುಮಾರ್ ಅವರು. ನಂತರ SP ಅವರು ಉಮಾ ಪ್ರಶಾಂತ್ ಅಂಥೇಳಿ, ಹರೀಶ್ ಪಾಂಡೆ ಅಂಥೇಳಿ, ಯತೀಶ್ ಚಂದ್ರ ಅವರು ಮಾಹಿತಿಯನ್ನು
ಶ್ರೀಮಂತ್ ಕುಮಾರ್ಗೆ ಕೊಡಬೇಕು ಅಂತ ಅವ್ರು ಕೇಳ್ತಾರೆ. ಮಂಜುನಾಥ್ ಅವರ ಹೆಸರು ಯಾಕಿಲ್ಲ ಅದನ್ನ ಸೇರಿಸ್ಬೇಕು ಅಂದಾಗ ಸೇರಿಸ್ತಾರೆ. ನಂತರ ಬಂಧನ ಆಗ್ತದೆ. ಅವರು ಪರಪ್ಪನ ಆಗ್ರಹ ಸೇರ್ತಾರೆ. ವಿಚಾರಣೆ ಅಂದರೆ ಅಂಡರ್ ಟ್ರಯಲ್ ಆಗಿ 67-73 ನಂಬರ್ ಅವರಿಗೆ ಸಿಗ್ತದೆ. ಇಲ್ಲಿ ಹೇಳ್ತಾರಲ್ಲ, ಇವರ ಬಗ್ಗೆ ಹೇಳಬೇಕು ಅಂದರೆ ಮಂಜುನಾಥ್ ಅವರು ಕೆಟ್ಟ ಅಂತ ನಾನು ಹೇಳ್ತಾ ಇಲ್ಲ, ಇರೋ ಉಲ್ಲೇಖ ಮಾಡ್ತಾ ಇದ್ದೀನಿ. ಈ ಮುಂಚೆ 2013ರಲ್ಲಿ ಒಬ್ಬರು IAS ಅಧಿಕಾರಿ ಇದ್ದರು. ಅಂದರೆ ಈ ಮುಂಚೆ ಕೂಡ ಯಾವ ರೀತಿ DC ಅವರು ಸಿಕ್ಕೊಂಡಿದ್ರು ಅನ್ನೋಕ್ಕೆ 2 ಉದಾಹರಣೆ ಕೊಡ್ತೇನೆ. 2013ರಲ್ಲಿ ಒಬ್ಬರು IAS ಅಧಿಕಾರಿ MK ಅಯ್ಯಪ್ಪ ಅಂಥೇಳಿ ಈ ಭೂ ಹಗರಣದಲ್ಲಿ ಲಂಚ ಸ್ವೀಕಾರ ಮಾಡಿ ಒಳಗಡೆ ಹೋಗಿದ್ದರು. ಆಮೇಲೆ ಇನ್ನೊಂದು 2020ರಲ್ಲಿ IMA ಹಗರಣ ಅಂತ ನೀವು ಕೇಳಿರ್ತೀರಿ. 1.5 ಕೋಟಿ ರೂಪಾಯಿ ಲಂಚದ ವಿಚಾರದಲ್ಲಿ DC ವಿಜಯ್ ಕುಮಾರ್ ಅವರು, ಇವರು ವಿಜಯ್ ಶಂಕರ್ ಅಂತೇಳಿ, ವಿಜಯ್ ಕುಮಾರ್ ಅಲ್ಲ ವಿಜಯ್ ಶಂಕರ್ ಅಂತ, ಅವರು ಒಳಗಡೆ ಹೋಗಿದ್ದರು. ಮಾನಸಿಕ ಖಿನ್ನತೆಯಿಂದ ಆತನಂತೂ ಆತ್ಮಹತ್ಯೆ ಮಾಡ್ಕೊಂಡ್ರು. ಈಗ ಇಲ್ಲಿ ಮಂಜುನಾಥ್ ಅವರು KS ವಿಭಾಗದ ಇಲ್ಲಿ ಪದೋನ್ನತಿ ಹೊಂದಿ IAS ಆಗಿರ್ತಾರೆ. ಬೆಂಗಳೂರು DC, ನಂತರ ಈ ಮುಂಚೆ ಕೋಲಾರ DC ಆಗಿದ್ದರು. ರಾಜ್ಯ ಸರ್ಕಾರ ಇಲ್ಲಿ ಅವರ ಹೇಳ್ತಾರಲ್ಲ, ಈಗ ಯಾಕೆ ಇದು ವಾಪಸ್ ಬಂತಂದ್ರೆ ಹೈಕೋರ್ಟ್ನಲ್ಲಿ ಇವ್ರೇನು ಮಾಡ್ತಾರೆ, ನಾ ಏನು ತಪ್ಪು ಮಾಡಿಲ್ಲ ಅಂತೇಳಿ ಒಂದು ಸ್ಟೇ ತೊಗೊಂಡಿರ್ತಾರೆ, ಕ್ವಾಶಿಗೆ ಹೋಗಿರ್ತಾರೆ. ಕ್ವಾಶ್ ಕೂಡ ಆಗಿರ್ತದೆ. ಅಲ್ಲಿ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿರ್ತದೆ. ಭ್ರಷ್ಟಾಚಾರ ಕಾಯ್ದೆ ಅಡಿ 3ನೇ ವ್ಯಕ್ತಿ ಲಂಚ ಪಡೆದರೂ ಕೂಡ ಅದು ಭ್ರಷ್ಟಾಚಾರ ಆಗ್ತದೆ ಅಂಥೇಳಿ ಇಲ್ಲಿ DC ಮಂಜುನಾಥ್ ಅವ್ರ ಮೇಲಿನ ಕೇಸಿಗ ಅಂದರೆ ಸುಪ್ರೀಂ ಕೋರ್ಟ್ನಿಂದ ಇಲ್ಲಿ ಬೌನ್ಸ್ ಬ್ಯಾಕ್ ಆಗಿ ವಾಪಸ್ ಬಂದಿದೆ. ಈ ಕೇಸ್ ನಡೀತಾ ಇದೆ. ಈಗ ಅವರು ಹೇಳೋ ಪ್ರಕಾರ ನಾನು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಅಂದರೆ ಏನಾದರೂ ಆಗಲಿ ಇಲ್ಲಿ ಅನುಭವಿಸಲೇಬೇಕು. ಹೇಳ್ತಾರಲ್ಲ, ಕರ್ಮ ರಿಟರ್ನ್ ಅಂತಿರೋ ಏನಂತಿರೋ. ACBಯ ಕೊನೆಯ ಕೇಸು ಈಗ ಲೋಕಾಯುಕ್ತ ಕೇಸಿಗೆ ಮತ್ತೆ ಜಾಯಿಂಟ್ ಆಗಿ ಬಂದಿದೆ, ತನಿಖೆ ನಡೀತದೆ. ಇಲ್ಲಿ ಒಂದೇ ಹೇಳೋದು, ಏನು ಒಳಿತು ಮಾಡೋ ಮನಸ್ಸ ನೀನಿರೋದು 3 ದಿವಸ ಅಂತ ಹೇಳ್ತಾರಲ್ಲ, ಉಸಿರು ನಿಂತ ಮೇಲೆ ಯಾರು ನೆನೆಸಲ್ಲ ಅಂಥೇಳಿ ಈ ಮಂಜುನಾಥ್ ಅವರು ಕಾಪಾಡಬೇಕು. ಅವರ ಒಳ್ಳೆ ಥರ ಇದ್ರೆ ಅದು ಕಾಪಾಡತ್ತೆ. ನಾವು ಹೇಳೋದು ಸತ್ಯಮೇವ ಜಯತೆ ಅಂತ. ಯಾರು ಹೇಳಿದ್ರು ನಮ್ಮನ್ನು ಎನ್ಕ್ವೈರಿಗೆ ಒಳಪಡಿಸಿದ್ದಾರೆ ಅಂತ? ಯಾವ ಎನ್ಕ್ವೈರಿಪ್ಪ? ಡೆಪ್ಟಿ ಕಮಿಷನರ್ ಈಸ್ ಹೆಡ್ ಆಫ್ ದ ಡಿಸ್ಟ್ರಿಕ್ಟು. ನಮ್ಮ ಕಚೇರಿನಲ್ಲಿ ಆಗೋದಕ್ಕೆ ಸಹಜವಾಗಿ ಕೇಳ್ತಾರೆ ಅಷ್ಟೇ. ಯಾಕಂದರೆ ಇದರಲ್ಲಿ ಪ್ರಮುಖವಾಗಿ DC ಅವರೇ ಇದ್ದಾರೆ. DC ಅವರು ಹೇಳಿದಂಗೆ ಅವರು ಕೆಲಸ ಮಾಡಿದ್ದಾರೆ. ಹೌದಾ? ಇದು ದೂರದಾರರು ಹೇಳಿದ ತಕ್ಷಣ ಅಕ್ಯೂಸ್ಡ್ ಆಗಿ ಹೋಗ್ತಾರಾ? ಕೊಟ್ಟಿದ್ದಾರೆ. ಕಾಪಿ ದಯಮಾಡಿ ಕೊಟ್ಟರೆ ನಾನು ನೋಡ್ತೀನಪ್ಪ. ನೋಡಿಪ್ಪ, ಇದು 15 ಮಿಲಿಯನ್ ಇರುವಂಥ ಒಂದು ಜಿಲ್ಲೆ, ಅಂದರೆ 1.5 ಕೋಟಿ ಜನಸಂಖ್ಯೆ. ನಾನು ಮೊನ್ನೆ ಸರ್ಕಾರಿ ಸೇವೆಯಲ್ಲಿ ಬಂದಿಲ್ಲ. ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ತನಿಖೆ ಇದ್ದರೆ ತನಿಖೆ ಆಗಲಿ ಬಿಡಿ. ನಾನು ಆಪಾದಿತ ಆಗಿದ್ದರೆ ನನ್ನ ಚೆಕ್ ಮಾಡಿಕೊಳ್ಳಿ. ಆಗಿರೋದು ಸರಿ ಇಲ್ಲ, ಗೊತ್ತಾಯ್ತಾ? ಯಾವುದೇ ಕೆಲಸಕ್ಕೆ ಯಾವುದೇ ಹಣ ಬೇಡಿಕೆ ಇಡಬಾರ್ದು. ನಾವು ಅದನ್ನು ಧಿಕ್ಕರಿಸ್ತೀನಿ, ಗೊತ್ತಾಯ್ತಾ? ಸೊ ಅದು ಏನು ತನಿಖೆ ಮಾಡ್ತಾರೆ ಮಾಡಲಿ ಬಿಡಿ. ಸರಿ, ಮಹೇಶು ಮತ್ತು ಚಂದ್ರು ಅವ್ರಿಗೆ ದೂರುದಾರರಿಗೆ ಈ ರೀತಿ DC ಅವರೇ ಕೇಳಿದ್ದಾರೆ, ನಾವು ಕೊಡಬೇಕು, ಇಲ್ಲಾಂದರೆ ಕೆಲಸ ಆಗಲ್ಲ ಅಂತ ಹೇಳಿಬಿಟ್ಟು ಇಸ್ಕೊಂಡಿದ್ದಾರೆ ಅಂತ ದೂರುದಾರರು ಹೇಳ್ತಾರೆ ಅಂತ. ಅವರು ಏನಾದರೂ ಹೇಳ್ಕೊತಾರಪ್ಪ, ಅದಕ್ಕೊಂದು ಬೇಕಲ್ವಾ? ಇದೇನು ನಾವೇನು ಬನಾನಾ ರಿಪಬ್ಲಿಕಾ ಡೆಮೋಕ್ರಸಿ? ಹಂಗೆ ಮೂಮೆಂಟ್ ಬೇಡ, ಹಂಗೆ ನಿಂತ್ಕೊಡ್ರಲ್ಲ, ಹಂಗೆ ನಿಂತ್ಕೊಡ್ರಿ ಸಾಕು. ಹೋಗ್ತಾಯ್ತಾ? ಈಗ ಸರ್ ದಯವಿಟ್ಟು ತಳ್ಬೇಡಿ ಸರ್, ದಯವಿಟ್ಟು ತಳ್ಬೇಡಿ. ನಾವೇ ಜಾಗ ಬಿಡ್ತೀವಿ ಸರ್. ಬಿಟ್ಬಿಡಿ ಜಾಗ. ಅಣ್ಣ ಒಂಚೂರಿಂದ ಬೇಡ ಪ್ಲೀಸ್, ನಾವೇನು ಮಾಡಲ್ಲ ಬೇಡ.
ಹಂಗೆ ಮೂವ್ಮೆಂಟ್ ಬೇಡ. ಹಂಗೆ ಇರು, ಹಂಗೆ ಇರು, ಹಂಗೆ ನಿಂತ್ಕೊಡ್ರಲ್ಲ, ಹಂಗೆ ನಿಂತ್ಕೊಡ್ರಿ ಸಾಕು. ಮಗ ಹಿಂದೆ ಬರೋ, ಬನ್ನಿ ಸರ್. ಆಯ್ತು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.